ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ರಸ್ತೆಯಲ್ಲಿ ಶಬರಿಮಲೆ ಯಾತ್ರಿಗಳ ವಾಹನದಲ್ಲಿ ಅಳವಡಿಸಿದ್ದ ಕನ್ನಡದ ಬಾವುಟವನ್ನು ಹರಿದು ಕೋಳೆಯಿಂದ ದುರಸ್ತಿಗೊಂಡಿದ್ದು, ಇದನ್ನು ಗಮನಿಸಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಶಬರಿಮಲೆ ಯಾತ್ರಿಗಳ ವಾಹನ ಚಾಲಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ದುರಸ್ತಿಗೊಂಡ ಬಾವುಟವನ್ನು ತೆರವುಗೊಳಿಸಿ ಸಂಘಟನೆಯ ವತಿಯಿಂದ ಹೊಸ ಬಾವುಟವನ್ನು ತರಿಸಿ ಅಳವಡಿಸಿ ಯಾತ್ರಿಗಳಿಗೆ ಶುಭವನ್ನು ಹಾರೈಸಲಾಯಿತು। ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ, ಹರವೆ ಮಲ್ಲಯ್ಯ, ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು। ಈ ರೀತಿ ಅರ್ಧಾಗಿದ್ರ ಬೋಟ ಹಾಕೊಂಡು ಕೇರಳ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ। ಅಲ್ಲಿ ನಮ್ಮ ಬಾವುಟಕ್ಕೆ ಅಲ್ಲಿ ನೋಡಿದಾಗ ಕೇರಳ ರಾಜ್ಯದವರು ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ। ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ। ಇವತ್ತೊಂದು ದಿನ ನಮ್ಮ ನಾಡಲ್ಲಿ, ನಮ್ಮ ಕರ್ನಾಟಕ ನಾಡಲ್ಲಿ ಕರ್ನಾಟಕ ಭಾವನೆ ಮೆರೆಸೋದೇ ದೊಡ್ಡ ವಿಷಯ ಆಗೈತೆ। ತಮಿಳುನಾಡಲ್ಲಿ ಯಾರು ಸಾಮಾನ್ಯ ಸೆನ್ಸಾರ ಕೂಡ ಇದು ಬರ್ತದೆ, ಕನ್ನಡ ಕೊಳೆಯಾಗಿದೆ, ಅಳಗೋಗಿದೆ। ಹೇಳಿ ಸರ್, ನವೆಂಬರಲ್ಲಿ ಹಾಕಿರೋದು, ನವೆಂಬರಲ್ಲಿ ಹಾಕಿ ಏನಕ್ಕೆ ಸ್ವಲ್ಪ ನೀವು ಏನ್ ಮಾಡ್ತೀರಿ ನೋಡಿ, ಅಷ್ಟು ಅರ್ಧೋಗಿದೆಯಲ್ಲ ಬಾವುಟ, ಅದನ್ನ ತೆರವುಗೊಳಿಸಿ ಅಣ್ಣ, ಅದನ್ನ ತೆರವುಗೊಳಿಸಿ ಫಸ್ಟ್। ಅಲ್ಲ ಸ್ವಾಮಿ, ನವೆಂಬರ್ಗೆ ಏನೇ ಸ್ವಾಮಿ ನೋಡಿ ಸ್ವಾಮಿ, ಅಷ್ಟು ವಿದ್ಯುತ್ ಬಾವುಟ ಇಲ್ಲ ಎಳ್ಸ್ಕೊಂಡು ಹೋಗ್ಬೇಕಾ ನೀವು? ಸುಮ್ಮನೆ ಯಾಕೆ ಸಮಯ ಅಲ್ಲ, ಇವರು ಅಭಿಮಾನ ಇರಬೇಕು ಅಂದ್ರೆ ಒಂದು ಸಿಂಪಲ್ ಆಗಿ ಹಾಕಲಿ, ಇಷ್ಟು ಎಳಿಸ್ತಾ ಇದ್ರಲ್ಲ ಬಾವುಟಗಳನ್ನ। ಸಮಸ್ಯೆ ಏನಂದ್ರು ನೋಡಿ ಸರ್, ಕನ್ನಡ ತಾಯಿಗ ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ। ಈಗ ನೀವೇನ್ ಹೇಳಿದ್ರೆ ಗುರುತಿಸ್ಬಿಟ್ಟು ನೀವೇನ್ ಹೇಳಿದ್ರ ಅದಕ್ಕೆ ನಾವು ಒಪ್ಕೊಂತಿದೀವಿ, ಬೇರೆ ವಾದ ವಾದಲ್ಲ ಸ್ವಾಮಿ। ಕನ್ನಡ ತಾಯಿಗೆ ಅವಮಾನ ಮಾಡ್ತೀರಿ। ಹೌದು ಸ್ವಾಮಿ, ನೀವು ಅವಮಾನ ಮಾಡ್ತಾ ಇದ್ದೀರಿ ಸ್ವಾಮಿ। ದಯಮಾಡಿ ಇವ್ರಿಗೆ ನಾವು ಹೇಳಿಲ್ಲ, ಬೇರೆ ರಾಜ್ಯಕ್ಕೆ ಹೋದಾಗ ಅವ್ರು ಅವಮಾನ ಮಾಡ್ತಾರೆ, ಅವ್ರು ಅವಮಾನ ಮಾಡ್ತಾರೆ ಅಷ್ಟೇ। ಬೇರೆ ರಾಜ್ಯಕ್ಕೆ ಹೋದ್ರ ನಮ್ ಬಾಡ ತಗೊಂಬನಿ ಹೋಗ್ರಿ, ನೀವು ಬಾಡದಲ್ಲಿ ಹೋಗ್ರಿ, ಇನ್ನೂರಲ್ಲಿ ತಗೊಂಬನಿ ಹೋಗ್ರಿ, ಬಾಡ ಬೇರೆ ಹಾಕೊಂಡು ಹೋಗ್ರಿ। ₹150 500 ಆಗಲಿ। ಮೇಲತ್ತಿ ಒಬ್ರು ಕಟ್ ಮಾಡೋದು ಇಲ್ಲ ಅಂತ ಚೆನ್ನಾಗಿತ್ತು ನೋಡಿ।